ರವಿಕೃಷ್ಣ ರೆಡ್ಡಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತ ಕೊಡ್ತೀನಿ ನಾನು. ನಮ್ಮ ಧಾರವಾಡ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಶಿವು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೂ ಹಾವೇರಿ ಜಿಲ್ಲೆಯ ಕೋರ್ ಕಮಿಟಿಯ ಸದಸ್ಯರಾಗಿರುವಂತಹ ಧರ್ಮರಾಜ್ ಬಿಂದರಿಗೆ ಅವರಿದ್ದಾರೆ. ನಮ್ಮ ಜೊತೆ ಹುಬ್ಬಳ್ಳಿ ತಾಲೂಕು ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಹಿರೇಮಠ ಅವರಿದ್ದಾರೆ. ಹಾಗೂ ಧಾರವಾಡ ಜಿಲ್ಲಾ ಕಾರ್ಯದರ್ಶಿಯಾಗಿರುವಂತಹ ದಾದಾಪೀರ್ ಅವರು ಇದ್ದಾರೆ. ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರುವಂತಹ ಮುಖ್ಯ ಉದ್ದೇಶ ಕೆಪಿಎಸ್ಸಿಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಮತ್ತು ನೇಮಕಾತಿ ಹಗರಣಗಳ ಬಗ್ಗೆ ಜನರಿಗೆ ಒಂದು ಅರಿವು ಮೂಡಿಸುವಂತಹ ವಿಚಾರ. ಮತ್ತೆ ಕೆಪಿಎಸ್ಸಿ ಅನ್ನುವಂಥದ್ದು ಈ ಬಿಳಿ ಆನೆ, ಸರ್ಕಾರ ಸಾಕೊಂಡು ಬಂದಿರುವಂತಹ ಈ ಬಿಳಿ ಆನೆಯನ್ನ ಸಂಪೂರ್ಣವಾಗಿ ರದ್ದು ಮಾಡಬೇಕು, ಇಲ್ಲ ಆಮೂಲಾಗ್ರವಾಗಿ ಅದನ್ನ ಸುಧಾರಣೆ ಮಾಡಬೇಕು. ಈ ಎರಡರಲ್ಲಿ ಒಂದು ಮಾಡದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನ ಮಾಡಲಿದ್ದೇವೆ. ಅದ್ರ ವಿಚಾರವಾಗಿ ನಮ್ಮ ಗೌರವಾಧ್ಯಕ್ಷರು ನಿರಂತರವಾಗಿ ಕೆಪಿಎಸ್ಸಿಯ ಹಗರಣಗಳ ಬಗ್ಗೆ, ಕೆಪಿಎಸ್ಸಿ ಆಗಬೇಕಾಗಿರುವ ಸುಧಾರಣೆಗಳ ಬಗ್ಗೆ ಹೋರಾಟಗಳನ್ನು ಮಾಡಿಕೊಂಡೇ ಬಂದಿರ್ತಾರೆ ಕಳೆದ ಒಂದು 10-15 ವರ್ಷಗಳಿಂದ. ಅವರು ಈ ವಿಚಾರವಾಗಿ ವಿವರವಾಗಿ ತಿಳಿಸ್ತಾರೆ. ಅವರು ಮಾತಾಡ್ತಾರೆ. ಹುಬ್ಬಳ್ಳಿಯ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ತಾನೇ ಒಂದು ಪ್ರವೇಶ ಪರೀಕ್ಷೆ ವಿಚಾರದಲ್ಲಿ, ಅದರಲ್ಲೂ ಮೆಡಿಕಲ್ ಸೀಟ್ನ ಪ್ರವೇಶ ಪರೀಕ್ಷೆ ವಿಚಾರದಲ್ಲಿ ನೀಟ್ನಲ್ಲಿ ಆಗುವಂತಹ ಪೇಪರ್ ಲೀಕು ಅಕ್ರಮಗಳ ಬಗ್ಗೆ ಬಹಳ ದೊಡ್ಡ ಹೋರಾಟ ದೇಶದಲ್ಲಿ ನಡೆಯಿತು. ಬಹಳ ಜನರಿಗೆ ಇದು ಪೇಪರ್ ಲೀಕ್ ಅನ್ನುವಂತಹದ್ದು ತುಂಬಾ ಹಳೆ ಸುದ್ದಿ. ನಮ್ಮ ಕರ್ನಾಟಕದಲ್ಲಿರುವಷ್ಟು ಆಗಿರುವಷ್ಟು ಪೇಪರ್ ಲೀಕ್ ಬಹುಶಃ ಬೇರೆ ರಾಜ್ಯಗಳಲ್ಲಿ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಬೇರೆ ರಾಜ್ಯಗಳಲ್ಲೂ ಆಗಿರಬಹುದು. ವಿಶೇಷವಾಗಿ ಮಧ್ಯಪ್ರದೇಶದಲ್ಲಿ ವ್ಯಾಪಂ ಅಂತ, ನಮ್ಮ ಕೆಪಿಎಸ್ಸಿ ಇದ್ದಾಗೆ ಅಲ್ಲಿ ವ್ಯಾಪಂ ಅಂತ, ಅದು ಬಹುಶಃ ಹಿಂದಿಯಲ್ಲಿರಬೇಕು ಅದರದ ಫುಲ್ ಫಾರ್ಮು. UPSC ತರಕ್ಕೆ ಮಧ್ಯಪ್ರದೇಶದ್ದು ಅಲ್ಲಿ ಬಹಳ ದೊಡ್ಡ ಹಗರಣ ಆಗಿ ಒಂದು 40-45 ಜನ ಸೂಸೈಡ್ ಮಾಡ್ಕೊಂಡಿದ್ದು, ಆತ್ಮಹತ್ಯೆ ಇದು ಕೊಲೆ ಆಗಿದ್ದು, ಹೀಗೆಲ್ಲ ವಿಚಾರಗಳು ಒಂದು 17-8 ವರ್ಷಗಳಿಂದ ನಾವು ಕೇಳಿದ್ವಿ. ಕರ್ನಾಟಕದಲ್ಲಿ ಪೇಪರ್ ಲೀಕ್ ಆಗುವಂತದ್ದು ವಿಶೇಷವಾಗಿ ಸರ್ಕಾರಿ ನೇಮಕಾತಿಗಳಲ್ಲಿ ಹೊಸದೇನೂ ಅಲ್ಲ. ಅದೇ ರೀತಿಯಲ್ಲೇ ಒಂದು 5-6 ವರ್ಷಗಳ ಹಿಂದೆ ಕಿಮ್ಮನೆ ರತ್ನಾಕರ್ ಅವರು ಶಿಕ್ಷಣ ಸಚಿವರಾಗಿದ್ದಾಗ ಇಲ್ಲಿ ರಸಾಯನಶಾಸ್ತ್ರದ ಪ್ರಶ್ನೆ ಪತ್ರಿಕೆ, ಸೈನ್ಸ್ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು ಅಂತೇಳಿ ಅದು 2-3 ದಿವಸ ಮತ್ತೆ ಮುಂದಕ್ಕೆ ಹಾಕಿ ಮತ್ತೆ ಮರುಪರೀಕ್ಷೆ ಮಾಡೋದು ನಿರಂತರವಾಗಿ ನಡೀತಾ ಇದೆ. ಕೆಪಿಎಸ್ಸಿ ಅನ್ನುವಂತಹದ್ದು ಅತ್ಯಂತ ಕೆಟ್ಟ ಕೊಳಕ ನೇಮಕಾತಿ ಸಂಸ್ಥೆ ನಮ್ಮ ರಾಜ್ಯದ್ದು. 1-2-3 ನಿಮಿಷಗಳಲ್ಲಿ ನಾನು ಅದೊಂದಷ್ಟು ವಿಚಾರ ಹೇಳ್ತೀನಿ. ಕರ್ನಾಟಕದಲ್ಲಿ ಕಳೆದ 3 ದಶಕಗಳಿಂದ ಆಡಳಿತ ನಡೆಸಿರುವಂತಹ ಪರಮಭ್ರಷ್ಟ JCB ಅಂತ ನಾವೇನ್ ಹೇಳ್ತೀವಿ, JDS, ಕಾಂಗ್ರೆಸ್, ಬಿಜೆಪಿ 3 ಪಕ್ಷಗಳು ಕೆಪಿಎಸ್ಸಿ ಈ ಮಟ್ಟಕ್ಕೆ ಹಾಳಾಗೋದಕ್ಕೆ ಕಾರಣ ಆಗಿದೆ. ಮೊನ್ನೆ 2 ತಿಂಗಳ ಹಿಂದೆ, 2 ಅಥವಾ ಮೇ, ಜೂನ್, ಜುಲೈ 2 ತಿಂಗಳ ಹಿಂದೆ ಒಬ್ಬ ಪರಮಭ್ರಷ್ಟ ಪರಮನೀಚ ಜೈಲಿಗೆ ಹೋಗಿದ್ದಂತಹ ಕೆಪಿಎಸ್ಸಿ ಚೇರ್ಮನ್ HN ಕೃಷ್ಣ ಅಂತ ಅವನ ಹೆಸರು, ಡೆಂಟಲ್ ಡಾಕ್ಟರ್ ಆಗಿದ್ದವನು. SM ಕೃಷ್ಣ ನೇಮಕಾತಿ ಮಾಡಿದ್ದು ಆ ಅಯೋಗ್ಯನನ್ನ. ನಾನು ಕ್ಷಮಿಸಬೇಕು, ಪತ್ರಕರ್ತರು ಅನ್ಯತಾ ಭಾವಿಸಬಾರದು. ನಾನು ಹೇಳುವಂತದಕ್ಕೆ ಎಲ್ಲದಕ್ಕೂ ನಾನೇ ಹೊಣೆ. ಇವರೆಲ್ಲರನ್ನು ನಾನು ಏಕವಚನದಲ್ಲೇ ಉಗಿತೀನಿ, ಬಯೋದಿಲ್ಲ, ಉಗಿತೀನಿ. HN ಕೃಷ್ಣ ಅನ್ನುವಂತ ಕೊಳಕನನ್ನ SM ಕೃಷ್ಣ ಕಾಂಗ್ರೆಸ್ ಸರ್ಕಾರದವರು 2001ರಲ್ಲಿ ಆತನನ್ನ ಕೆಪಿಎಸ್ಸಿ ಚೇರ್ಮನ್ ಮಾಡಿದ್ರು. ಆತನ ಸಂದರ್ಭದಲ್ಲಿ 98, 99, 2004 ಬ್ಯಾಚ್, ನಿಮ್ಗೆಲ್ಲ ಬಹುಶಃ ಅಲ್ಲೂ ಗೊತ್ತಿದೆ, ಬಹಳ ದೊಡ್ಡ ಮಟ್ಟದ ಹಗರಣಗಳಾಗಿದ್ದು, ಯಾವೆಲ್ಲ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಬದಲಾಯಿಸಿದ್ರು ಅಥವಾ ಅಕ್ರಮಗಳಾಗಿತ್ತು, ತಾಳಿ ಭಾಗ್ಯ ಯೋಜನೆ ಏನಿತ್ತು, ಹೇಗೆ ಯಾರ್ಯಾರೆಲ್ಲ ಅದನ್ನು ನುಸುಳಿದ್ರು, ಇವತ್ತು ಆ ಅಕ್ರಮ ಫಲಾನುಭವಿಗಳು. ಹೈಕೋರ್ಟ್ ಒಂದು ಸ್ಪೆಷಲ್ ಕಮಿಟಿ ಮಾಡುತ್ತೆ 2010-11ರಲ್ಲಿ. ಆ ಸ್ಪೆಷಲ್ ಕಮಿಟಿಲಿ ಆ ಅಕ್ರಮ ಫಲಾನುಭವಿಗಳ ಲಿಸ್ಟೇ ಬಿಡುಗಡೆ ಮಾಡ್ತಾರೆ. ಆ ಲಿಸ್ಟ್ ಅಲ್ಲಿ ಇದ್ದಂತ ಅನೇಕ ಜನ ಇವತ್ತು ನಮ್ಮ ರಾಜ್ಯದ KS ಆಫೀಸರ್ಗಳಾಗಿ, ACಗಳಾಗಿ, ಮತ್ತೆ IAS ಪ್ರಮೋಟ್ಗಳಾಗಿ ಒಂದಷ್ಟು ಜನ ಈಗಲೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪರಮಭ್ರಷ್ಟರು, ನಾನಾ ರೀತಿಯ ಅಕ್ರಮಗಳಿಂದ ಬಂದಂತವರು, ಮತ್ತೆ ಹಲವರು ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ. ಖಲೀಲ್ ಅಹ್ಮದ್ ಅನ್ನುವಂತಹ ಒಬ್ಬ ಅಪ್ಲಿಕೆಂಟ್, ಅವರು ಮತ್ತೆ ಅವರ ಸಂಗಾತಿಗಳು ಸುಮಾರು 10-15 ಜನ ಸುಪ್ರೀಂ ಕೋರ್ಟ್ ತನಕ ಹೋಗಿ ಅವರ ಪರವಾಗಿಯೇ ಬರ್ತಾ ಇದೆ. ಅನೇಕ ನ್ಯಾಯಾಂಗ ನಿಂದನೆ. ಸರ್ಕಾರ ಇವರನ್ನ ಹಳೆ ಭ್ರಷ್ಟರನ್ನ ತೆಗಿಬೇಕು, ಅಕ್ರಮ ನೇಮಕಾತಿ ಆಗಿರೋರ್ನ ಅಂದ್ರು ಈ ಪರಮ ಭ್ರಷ್ಟ ಕಾಂಗ್ರೆಸ್, ಬಿಜೆಪಿ, JDS ಸರ್ಕಾರಗಳು ಮುಂದುವರಿಯಲೇ ಇಲ್ಲ. ಈಗಲೂ ಪಾಪ ಅವರಿಗೆ ನ್ಯಾಯ ಸಿಕ್ಕಿಲ್ಲ. ಆದರೆ ಅಕ್ರಮ ಫಲಾನುಭವಿಗಳು ಯಾರಿದ್ದಾರೆ ಅವರು ಹಲವು ಜನ
KS ಆಫೀಸರ್ಗಳಾಗಿ ರಿಟೈರ್ಡ್ ಆಗಿದ್ದಾರೆ 98, 99, 2004 ಬ್ಯಾಚ್ ಅಲ್ಲಿ. ಈ ಅಕ್ರಮಗಳ ಪರಮ ಕಿಂಗ್ ಪಿನ್ ಯಾವನು ಅಂದ್ರೆ ಅವನು HN ಕೃಷ್ಣ. ಈ HN ಕೃಷ್ಣ 2007-8 CID ತನಿಖೆ ಆದಾಗ ಅರೆಸ್ಟ್ ಆಗ್ತಾನೆ. ಪರಪ್ಪನಗರ ಜೈಲಿಗೆ ಹೋಗಿರ್ತಾನೆ. ಅವನು ಜಾಮೀನ್ ಮೇಲೆ ಬಿಡುಗಡೆ ಆದಾಗ ಅವನನ್ನ ಹೋಗಿ ಪರಪ್ಪನಗರ ಜೈಲಿಂದ ಕರ್ಕೊಂಡು ಪಕ್ಕದಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಬರೋದು ಯಾರು ಅಂದ್ರೆ HD ಕುಮಾರಸ್ವಾಮಿ, ಆವತ್ತಿನ ಮಾಜಿ ಮುಖ್ಯಮಂತ್ರಿ. ತದನಂತರ HN ಕೃಷ್ಣ ಆದ್ಮೇಲೆ KPSCಗೆ ಯಾವ ಚೇರ್ಮನ್ ಆಗ್ತಾನೆ? ಗೋನಾಳ್ ಭೀಮಪ್ಪ ಅನ್ನುವಂತಹ ಇನ್ನೊಬ್ಬ ಪರಮ ಭ್ರಷ್ಟ. ಅವನನ್ನ ನೇಮಕಾತಿ ಮಾಡಿದ್ದು ಇದೇ HD ಕುಮಾರಸ್ವಾಮಿ. ರೇವಣ್ಣನ ಬಳಿ ಪರ್ಸನಲ್ ಸೆಕ್ರೆಟರಿ ಅಥವಾ ಪ್ರಿನ್ಸಿಪಲ್ ಸೆಕ್ರೆಟರಿ ಇಂಧನ ಖಾತೆಗೆ ಆಗಿದ್ದವನು ಈ ಗೋನಾಳ್ ಭೀಮಪ್ಪ. ಇವನ ಕಾಲದಲ್ಲಿ 2012-13 ಗೆಸ್ಟೆಡ್ 2011 ಗೆಸ್ಟೆಡ್ ನೋಟಿಫಿಕೇಶನ್ ಪ್ರಕಾರ 2012 ಮತ್ತು 2016 ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂಗಳಾಗುತ್ತೆ. ಆಗ ಕಾನೂನು ಬಾಹಿರವಾಗಿ ಗೋನಾಳ್ ಭೀಮಪ್ಪ ಮತ್ತು ಮಂಗಳಾ ಶ್ರೀಧರ್ ಅನ್ನುವಂತ ಇನ್ನೊಬ್ಬ ಸದಸ್ಯೆ, ಆಕೆ ಬಿಜೆಪಿ ಕಾರ್ಯಕರ್ತೆ, ಬಿಜೆಪಿ ಮುಖಂಡೆ, ಅವರಿಬ್ರು ಸೇರ್ಕೊಂಡು ಯಾವೆಲ್ಲ ರೀತಿಯಲ್ಲಿ ಕನ್ನಡದ ಪೇಪರ್ ಅನ್ನ ಇಂಗ್ಲಿಷ್ ಪ್ರೊಫೆಸರ್ಗಳು ಇದು ಮಾಡ್ತಾರೆ, ವ್ಯಾಲ್ಯೂಯೇಷನ್ ಮಾಡ್ತಾರೆ, ಸೋಷಿಯಾಲಜಿನ ಇನ್ನೊಬ್ಬ ಯಾವ್ದೋ ಸಬ್ಜೆಕ್ಟ್ ಅವ್ರು ಮಾಡ್ತಾರೆ. ಹೀಗೆಲ್ಲ ಮಾಡಿ ಈ ಗೋನಾಳ್ ಭೀಮಪ್ಪ ಮತ್ತು ಆ ಮಂಗಳಾ ಶ್ರೀಧರ್ ಅನ್ನುವಂತವರು ವೈವಾಗೋಸಿ ಏನು ಪರ್ಸನಲ್ ಇಂಟರ್ವ್ಯೂ ಇರುತ್ತೆ ಅದಕ್ಕೆ ಯಾರೆಲ್ಲ ಆಯ್ಕೆ ಆಗಿರ್ತಾರೋ ಅವ್ರ ಜೊತೆಗೆ ನೇರ ಸಂಪರ್ಕದಲ್ಲಿರ್ತಾರೆ. ಇಷ್ಟು 1.5 ಕೋಟಿ ರೂಪಾಯಿ 2013 ಮೇನಲ್ಲಿ ನಡೆದಂತಹ ಆಯ್ಕೆ ಪಟ್ಟಿಯಲ್ಲಿ ಒಂದು ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗೆ 1.5 ಕೋಟಿ ರೂಪಾಯಿ, ಡಿವೈಎಸ್ಪಿಗೆ 80 ಲಕ್ಷ, ತಹಸೀಲ್ದಾರ್ಗೆ 60 ಲಕ್ಷ ರೇಟ್ ಕಾರ್ಡ್ ಫಿಕ್ಸ್ ಆಗಿರುತ್ತೆ. ಈಗ ನಾನೇನ್ ಹೇಳಿದೆ, ಇದು CID ರಿಪೋರ್ಟ್ ಅಲ್ಲಿ ಇರುವಂತದ್ದು. 2011 ಒಂದು ಪತ್ರಿಕೆ, 2013 ಒಂದು ಪತ್ರಿಕೆ ನಿರಂತರವಾಗಿ KPSC ಹಗರಣ ಅಂತ ಬಂತು. ಆಗ ನಾವು ಏನೇನೋ ಮಾಡಿ ಆ CID ಇಂಟರಿಮ್ ರಿಪೋರ್ಟ್ ಏನಿತ್ತು ಬಹಳ ಅದ್ಭುತವಾಗಿ CID ಅವರು, ನಮ್ಮ ರಾಜ್ಯ ಪೊಲೀಸರು ಬಹಳ ಚೆನ್ನಾಗಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಪ್ರೊಫೆಷನಲ್ ಆಗಿ ಆ ಇಡೀ ಅಕ್ರಮನ ತನಿಖೆ ಮಾಡಿದ್ರು. ಆ ತನಿಖೆಯ ವರದಿಯನ್ನ ಬಿಡುಗಡೆ ಮಾಡಿದ್ದು ಇದೇ ರವಿ ಕೃಷ್ಣಾರೆಡ್ಡಿ. ನಾನಾಗ ಲೋಕಸತ್ತಾ ಪಕ್ಷದ ಕಾರ್ಯದರ್ಶಿಯಾಗಿದ್ದೆ. ನಾವು ನಿರಂತರವಾಗಿ 13 ಹೋರಾಟಗಳನ್ನ ಈ KPSC ಉದ್ಯೋಗ ಭವನ ಏನಿದೆ ಅದಕ್ಕೆ ಹೋಗಿ ಗೇಟ್ಗೆ ಬೀಗ ಹಾಕಿದ್ವಿ. ನಾವು 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದೆ ನಾನು. ಅದೇ ರೀತಿ ನಿರಂತರ ಪತ್ರಿಕಾಗೋಷ್ಠಿಗಳು ಇಲ್ಲಿ ಧಾರವಾಡದಲ್ಲಿ ಬಂದು ನಾವು ಹೋರಾಟ ಮಾಡಿದ್ವಿ ಆ ಸಮಯದಲ್ಲಿ. ಹೀಗೆ ನಿರಂತರ ಕೊನೆಗೆ ಅವನವನ ಹಂಸರಾಜ್ ಭರದ್ವಾಜ್ ಅಂತ ಅವನೊಬ್ಬ ಪರಮ ಭ್ರಷ್ಟ ಯಾರು ಗವರ್ನರ್, ಅದೇನೋ ಕಂಸರಾಜ್ ಏನೋ ಅಂತಿದ್ರು ಅದನ್ನ ನಿಕ್ ನೇಮ್. ಕೊನೆಗೆ ಅವರನ್ನು ಹೋಗಿ ಭೇಟಿ ಮಾಡಿದ್ವಿ ಇದ್ರ ಬಗ್ಗೆ. ಆದರೆ ಏನೇ ಆದ್ರೂ ಆವಾಗ ಅದು ರದ್ದಾಗಿ ಇದೇ ಸಿದ್ದರಾಮಯ್ಯನವರು ಅದನ್ನ ರದ್ದು ಮಾಡಿದ್ರು. ಆದರೆ ಮತ್ತೆ ಬಂದಂತ ಮುಂದಿನ ಸರ್ಕಾರಗಳು ಆ ಗೋನಾಳ್ ಭೀಮಪ್ಪನ್ನು ಸೇರಿದಂತೆ ಅವರೆಲ್ಲರೂ ರಕ್ಷಣೆ ಮಾಡಿದ್ರು. ಯಾವ ಪಟ್ಟಿಯನ್ನ ರದ್ದು ಮಾಡಿದ್ರು ತಾವು ವಾಂತಿ ಮಾಡಿದ್ದನ್ನ ಮತ್ತೆ ಸಿದ್ದರಾಮಯ್ಯನವರು ಮತ್ತೆ ನುಂಗುವಂಗಾಯ್ತು. ಯಾಕಂದ್ರೆ ಅವರೇನೆ ಆ ಪಟ್ಟಿಯಲ್ಲಿ ಭ್ರಷ್ಟರನ್ನ ಮತ್ತೆ ಮರು ನೇಮಕಾತಿ ಮಾಡಿಕೊಂಡ್ರು. ಮತ್ತೆ ಇವನಾದ ಮೇಲೆ ಶ್ಯಾಮ್ ಭಟ್ ಅನ್ನುವಂತಹ, ನಿಮ್ಗೆ ಗೊತ್ತಿರಬಹುದು ಶ್ಯಾಮ್ ಭಟ್ ಎಂತಹ ಭ್ರಷ್ಟ, ಪರಮ ಭ್ರಷ್ಟ ಅಂತ. ಆತನನ್ನ KPSC ಚೇರ್ಮನ್ ಮಾಡಿದ್ಯಾರು? ಸಿದ್ದರಾಮಯ್ಯ. ಮತ್ತೆ ಇವಾಗ ಯಾವ ಸಸ್ಪೆಂಡ್ ಆಗಿದ್ದಾನೆ ನಾಲಾಯಕ್ ಒಬ್ಬ, ಎಲ್ಲಿಂದ ಯಾರಿಂದ? ಗವರ್ನರ್ ಇಂದ, ಶಿವಶಂಕರಪ್ಪ ಸಾವಕಾರ್. ಈತನನ್ನ KPSC ಚೇರ್ಮನ್ ಮಾಡಿದ್ದು ಬಸವರಾಜ ಬೊಮ್ಮಾಯಿ. ಹೀಗೆ ಪರಮ ಭ್ರಷ್ಟರು 3 ಪಕ್ಷಗಳು, ಸಿದ್ದರಾಮಯ್ಯ ಇರ್ಲಿ, ಬೊಮ್ಮಾಯಿ ಇರ್ಲಿ, ಯಡಿಯೂರಪ್ಪ ಇರ್ಲಿ, ಕುಮಾರಸ್ವಾಮಿ ಇರ್ಲಿ, HN ಕೃಷ್ಣ ಇರ್ಲಿ, ಇದೊಂದು ಮಾಫಿಯಾ 30-40 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇರುವಂತಹ KPSC ಮಾಫಿಯಾ. ಇದರಿಂದಾಗಿಯೇ ಅನೇಕ ನೇಮಕಾತಿಗಳು ಇವತ್ತು ಕೋರ್ಟ್ ಅಲ್ಲಿದೆ. ಇಂತಹ ಸಂದರ್ಭದಲ್ಲಿ KPSC ಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ನಾವು ಜನರ ಮುಂದೆ ಇಡ್ತಾ ಇದ್ದೀವಿ. KPSC ಅಗತ್ಯ ಇಲ್ಲಿದೆ. KEE ಅಂತ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಹೇಳಿ ಸರ್ಕಾರ KPSC ನ ಬೈಪಾಸ್ ಮಾಡಬಾರ್ದಿತ್ತು. ಆದ್ರೆ ಬೇರೆ ಬೇರೆ ಕಾನೂನುಗಳನ್ನ ಮಾಡಿಕೊಂಡು ಬೈಪಾಸ್ ಮಾಡಿ ನೇಮಕಾತಿಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲೂ ಸಹ ಅಕ್ರಮಗಳೇ. ಯಾಕೆ ಈ ಅಕ್ರಮಗಳು? ಇವತ್ತು ನಮ್ಮ ರಾಜ್ಯದಲ್ಲಿ ಪದವೀಧರ, ಸ್ನಾತಕೋತ್ತರ ಪದವೀಧರ ಯುವಕ ಯುವತಿಯರಿಗೂ ನಿರುದ್ಯೋಗ ಕಾಡ್ತಾ ಇದೆ. ನಿನ್ನೆ ಅಲ್ಲ ಮೊನ್ನೆ ಗುರುವಾರ, ನಿಮ್ಗೆಲ್ಲ ಗೊತ್ತಿರಬಹುದು, ಸಂಚಾರಿ ವಿಜಯ್ ಅದ್ಭುತ ನಟ, ಅವರ ಊರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಪಂಚನಹಳ್ಳಿ ಅಂತ. ಆ ಊರಿನಲ್ಲಿ ಇದ್ವಿ ನಾವು. ನಮ್ಮ ಪಕ್ಷದ ಕಾರ್ಯಕ್ರಮ ಇತ್ತು. ಅಪರ್ಣ ಅಂತ ಇತ್ತೀಚೆಗೆ 1 ವರ್ಷದಿಂದ ತೀರೋದ್ರಲ್ಲ ಕಲಾವಿದೆ, ಅವ್ರ ಊರು ಅದೇನೆ. ಆ ಪಂಚನಹಳ್ಳಿಯಲ್ಲಿ ನಮ್ಮೂರದ್ದು 1946ನೇ ಇಸ್ವಿಯಲ್ಲಿಯೇ ಆರಂಭವಾಗಿರುವಂತಹ ಶಾಲೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಊರವರು ಬಹಳ ಆಸಕ್ತಿಯಿಂದ SDMC ಸದಸ್ಯರಾಗಿ ಆ ಶಾಲೆಯನ್ನ ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನನಗೆ ಕರ್ಕೊಂಡು ಹೋದಾಗ LKG UKG ಸೆಕ್ಷನ್ಗೆ ಕರ್ಕೊಂಡು ಹೋದ್ರು. ಆ LKG UKG ಸೆಕ್ಷನ್ ಹೋಗಿ ನಾನು ಅಲ್ಲಿದ್ದಂತಹ ಟೀಚರ್ ಜೊತೆಗೆ ಮಾತನಾಡಿದೆ. ಏನ್ ಓದಿದ್ದೀರಮ್ಮ ಅಂದೆ. MA BEd.
LKG UKG ಪಾಠ ಮಾಡ್ತಿರುವಂತಹ ಒಬ್ಬ ಯುವತಿಯ ವಿದ್ಯಾರ್ಹತೆ MA BA. ಈ ತರಹದ ಅಂಡರ್ ಎಂಪ್ಲಾಯ್ಮೆಂಟ್ ಇಲ್ಲ. ಇವತ್ತು ಅನೇಕ ಜನ ಇವತ್ತು MA MSc MCom ಮಾಡ್ಕೊಂಡಿರೋರು ಸೆಕೆಂಡ್ PUC ಕ್ವಾಲಿಫಿಕೇಶನ್ ಬೇಕಾಗುವಂತಹ SDAಗೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸೇರ್ತಾ ಇದ್ದಾರೆ. ಈ ತರಹದ ಅನ್ಎಂಪ್ಲಾಯ್ಮೆಂಟ್ ಇರೋದ್ರಿಂದಾಗಿ ಒಂದು ಹುದ್ದೆಗೆ ಸಾವಿರಾರು ಜನ ಅಪ್ಲೈ ಮಾಡುವ ಕಾರಣದಿಂದಾಗಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಸ್ಪರ್ಧೆ ನೇಮಕಾತಿಯಲ್ಲಿ. ಎರಡನೇದು, ಇಲ್ಲಿ ಆ ಸರ್ಕಾರಿ ಉದ್ಯೋಗಕ್ಕೆ ಒಂದು ಚರಿಷ್ಮಾ ಇದೆ. ನಿಮ್ಗೆಲ್ಲ ಗೊತ್ತಿದೆ, ನಮಗೂ ಗೊತ್ತಿದೆ. ಉದ್ಯೋಗ ಭದ್ರತೆ ಅನ್ನುವಂತಹದ್ದು ಬೇರೆ ಯಾವ ಖಾಸಗಿ ಕ್ಷೇತ್ರದಲ್ಲಿ ಯಾವ ಕಡೆನೂ ಇಲ್ಲ. ಫೈರ್ ಅಂಡ್ ಫೈರ್ ಇವತ್ತು ಯಾವುದೇ ಉದ್ಯೋಗ ಅಂದ್ರೆ, ಆದ್ರೆ ಸರ್ಕಾರಿ ಉದ್ಯೋಗಕ್ಕೆ ಒಂದು ಸಲ ಸೇರ್ಕೊಂಡ್ರೆ ಒಂಥರ ಜೀವನ ಸೆಟ್ಲ್ ಆದಾಗ. ಮತ್ತೆ ಮೂರನೇದು, ಸರ್ಕಾರಿ ಉದ್ಯೋಗಕ್ಕೆ ಸೇರ್ಕೊಂಡ ಮೇಲೆ ಯಾವ ತರಹದ ಭ್ರಷ್ಟಾಚಾರ ಮಾಡಿ ಸಾಕಷ್ಟು ದುಡ್ಡು ನಾವು ಹೇರಳವಾಗಿ ಹಣ ಸಂಪಾದನೆ ಮಾಡಬಹುದು ಅನ್ನುವಂತ ದುರಾಸೆ, ಆದರ್ಶಗಳಿಲ್ಲದೆ ಇರುವಂತದ್ದು ಇವತ್ತಿನ ಸಮಾಜದಲ್ಲಿ ಇರುವ ಕಾರಣದಿಂದಾಗಿ ಸರ್ಕಾರಿ ಉದ್ಯೋಗಗಳಲ್ಲಿ ಈ ನೇಮಕಾತಿಗಳಲ್ಲಿ ಈ ಮಟ್ಟಿನ ಭ್ರಷ್ಟಾಚಾರ ಅಕ್ರಮಗಳು ನಡೀತಾ ಇದೆ. ನಾವು ಮಾಡಿದ ಹೋರಾಟದಿಂದ 2013ರಲ್ಲಿ ಯಾರು ಸಿದ್ದರಾಮಯ್ಯನವರ ಸರ್ಕಾರ ಅಲ್ಲಿ ನಾವು ಅನೇಕ ಹೋರಾಟಗಳನ್ನು ಮಾಡಿದ್ವಿ. ಆವತ್ತು ನಮ್ಮ ಹೋರಾಟದ ಕಾರಣಕ್ಕಾಗಿ ಹೋಟಾ ಸಮಿತಿ ಅಂತ ಒಬ್ಬ ರಿಟೈರ್ಡ್ ಜಡ್ಜ್ ನೇಮಕ ಮಾಡಿದ್ರು. ಹೋಟಾ ಸಮಿತಿ ಸುಮಾರು 14 ಅಂಶಗಳನ್ನ ಕೊಡ್ತು. ಇದು KPSC ಸುಧಾರಣೆಗೆ ಅಂತೇಳಿ ಸಿದ್ದರಾಮಯ್ಯ ಸಹಿತವಾಗಿ ಯಾರು ಸಹ ಆ ಶಿಫಾರಸುಗಳನ್ನ ಅನುಷ್ಠಾನ ಮಾಡಲಿಲ್ಲ. ಹೀಗಾಗಿ ಇವತ್ತು ಏನ್ KPSC ಅಕ್ರಮಗಳು ನಡೀತಾ ಇದೆ, ಅದಕ್ಕೆ 3 ಪರಮಭ್ರಷ್ಟಗಳು, ಇವರೆಲ್ಲ 50-50. ಇವಾಗ ಇಬ್ರು ಒಂದ್ ಕಡೆಗಿದ್ದಾರೆ, ಇನ್ನೊಂದ್ ಕಡೆಗಿದ್ದಾನೆ. JCB ನಲ್ಲಿ BJ ಒಂದ್ ಕಡೆಗಿದೆ, C ಒಂದ್ ಕಡೆಗಿದೆ. ಇವೆಲ್ಲದೂ ಇದರಲ್ಲಿ ಸಮಾನ ಪಾಲುದಾರರೇ ನಮ್ಮ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಅಕ್ರಮಗಳಲ್ಲಿ. ಹಾಗಾಗಿ ಇವತ್ತು ಸರ್ಕಾರದ ಆಡಳಿತದಲ್ಲಿ ದುರಾಡಳಿತ ಯಾಕಿದೆ ಅಂದ್ರೆ, ನೇಮಕಾತಿಯಲ್ಲಿ ಅಕ್ರಮಗಳನ್ನ ಮಾಡಿದಂತವರು ಇವತ್ತು ಅವನು ಏನಪ್ಪ ಹೆಸರು, ಶಿವಶಂಕರಪ್ಪ ಸಾಹುಕಾರ್, ನಂಬರ್ 1 ಅಯೋಗ್ಯ. 120 ಎಕರೆ ಅಕ್ರಮವಾಗಿ ಜಮೀನು ಖರೀದಿ ಮಾಡಿದ್ದಾನೆ ಇತ್ತೀಚಿನ ದಿನಗಳಲ್ಲಿ ಅಂತ ಒಂದು ವರದಿ ಬರ್ತಾ ಇದೆ. ಅದ್ರ ಜೊತೆಗೆ ಅವನೆಂತ ಫ್ರಾಡ್ 420 ಕ್ರಿಮಿನಲ್ ಅಂದ್ರೆ, ತಾನು ಚೇರ್ಮನ್ ಆಗಿದ್ಕೊಂಡು ತನ್ನ ಮಕ್ಕಳಿಗೆ, ತನ್ನ 2 ಹೆಣ್ಣು ಮಕ್ಕಳಿಗೆ ಫ್ರಾಡುಲೆಂಟ್ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ತಾನೆ. ಇವರು ಅದು ಸ್ವಾಯತ್ತ ಸಂಸ್ಥೆ. ಇವರೆಲ್ಲ ಕಳ್ಳರು. ಬಿಜೆಪಿ, ಕಾಂಗ್ರೆಸ್, JDS ಅವರು ಗೊನಾಳ್ ಭೀಮಪ್ಪ ಮತ್ತು ಮಂಗಳಾ ಶ್ರೀಧರ್ನ ಹೇಗೆ ಪ್ರೊಟೆಕ್ಟ್ ಮಾಡಿದ್ರು ಅಂದ್ರೆ, ಕೊನೆಗೆ ಗವರ್ನರ್ಗೆ ಸ್ಯಾಂಕ್ಷನ್ ಕೊಡಬೇಕಾಗಿತ್ತು ಸರ್ಕಾರ, ಅವರನ್ನ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಅನುಮತಿ ಕೊಡಬೇಕಾಗಿತ್ತು. ಕೊನೆಗೆ ಗವರ್ನರ್ ಸಹ ಅವರನ್ನ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಸ್ಯಾಂಕ್ಷನ್ ಕೊಡದೇ ಇರೋ ಹಾಗೆ ಮಾಡಿದ್ರು. ಹೀಗೆ ಎಲ್ಲ 3 ಪಕ್ಷಗಳಲ್ಲಿರುವಂತವರು ಅಕ್ರಮ ನೇಮಕಾತಿಗಳಿಂದ ಫಲಾನುಭವಿಗಳಾಗಿರುವಂತವರು. ಇದರಿಂದ ರಾಜ್ಯದ ಆಡಳಿತ ವ್ಯಸ್ತವಾಗಿದೆ, ದುರಾಡಳಿತದಿಂದ ಕೂಡಿದೆ. ಯಾರಿಗೂ ಭಯ ಇಲ್ಲ, ನೇಮಕ ಆದ್ರೆ ಸಾಕು ಅನ್ನುವಂತಹ ರೀತಿನಲ್ಲಿ ಇವತ್ತು ಪೈಪೋಟಿ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಒಂದು ಹೋರಾಟಗಳನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ತಾ ಇದ್ದೀವಿ. ಈ 3 ಭ್ರಷ್ಟ ರಾಜಕಾರಣಿಗಳು ಇವತ್ತು ಆಡಳಿತದಲ್ಲಿರುವಂತವರು ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ. ಪ್ರಾಮಾಣಿಕರು, ಯೋಗ್ಯರು ಇವತ್ತು ಸರ್ಕಾರಿ ಉದ್ಯೋಗ ತೆಗೆದುಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ, ಪ್ರಾಮಾಣಿಕರಿಗೆ ಸಿಗೋದೇ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ನಾವು ಇವತ್ತು ರಾಜ್ಯದ ಯುವ ಜನತೆಗೆ ಒಂದು ಕರೆ ಕೊಡ್ತಾ ಇದ್ದೀವಿ. ಹೇಗೆ ಬೇರೆ ಬೇರೆ ಕಡೆಗಳಲ್ಲಿ ಯುವ ಜನರು, ನೇಪಾಳ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ನಮ್ಮ ದೇಶದಲ್ಲೇ ಇರಬಹುದು, ಯಾವ ರೀತಿಯಲ್ಲಿ ತಮ್ಮ ಹಕ್ಕುಗಳಿಗಾಗಿ ಅನ್ಯಾಯದ ವಿರುದ್ಧ, ಅಕ್ರಮದ ವಿರುದ್ಧ ಹೋರಾಡಿದ್ರು, ನೀವು ಆ ತರದ್ದು ಹೋರಾಡಲಿಲ್ಲ. ಕೇವಲ ನಾವು ಧಾರವಾಡಕ್ಕೆ ಬರ್ತೀವಿ, ಧಾರವಾಡಲ್ಲಿರೋ ಕೋಚಿಂಗ್ ಸೆಂಟರ್ ಅಲ್ಲಿ ಕೋಚಿಂಗ್ ತಗೊಳ್ತೀವಿ, ಎಕ್ಸಾಮ್ ಬರೀತೀವಿ ಅಂದ್ರೆ ಅದೊಂದು ಮೂರ್ಖತನ ಇವತ್ತಿನ ಕಾಲಕ್ಕೆ. ಕೋಚಿಂಗ್ ಸೆಂಟರ್ ಅಲ್ಲಿ ನೀವೇ ಕೋಚಿಂಗ್ ತಗೊಂಡು ಎಕ್ಸಾಮಿನೇಷನ್ ಬರೋದ್ರೂ ನಿಮ್ಮ ಪೇಪರ್ಗಳೇ ಬದಲಾವಣೆ ಆಗ್ಬಿಡುತ್ತೆ. OMR ಶೀಟ್ಗಳನ್ನೇ ಬದಲಾವಣೆ ಮಾಡ್ತಾ ಇದ್ದಾರೆ. ಕ್ವಶನ್ ಪೇಪರ್ ನಾವು ಆನ್ಸರ್ ಶೀಟ್ ಕೊಟ್ಟ ಮೇಲೆ ಆನ್ಸರ್ ಶೀಟ್ ಅನ್ನು ತೆಗೆದುಬಿಟ್ಟು ಹೊಸದಾಗಿ ಬರೆದು ಆನ್ಸರ್ ಶೀಟ್ ಗೆ ಸೇರಿಸುವಂತಹದ್ದು ಅನೇಕ. ಇವತ್ತು ದೇಶದ ಬಹಳ ದೊಡ್ಡ ರಾಜಕಾರಣಿ ಆದ ವ್ಯಕ್ತಿನೇ ತನ್ನ ಮಗನಿಗೆ ಆ ತನಿಖೆ ಮಾಡಿ KS ಅಧಿಕಾರಿ ಮಾಡಿದ್ರು ಅಂತ AK ಸುಬ್ಬಯ್ಯ ಅವರು ಪ್ರೆಸ್ ಮೀಟ್ ಅಲ್ಲಿ ಬೆಂಗಳೂರಲ್ಲಿ ಹೇಳಿದ್ರು. ಆ ಮಗ IAS ಪ್ರಮೋಟ್ IAS ಆಗಿ ನಿವೃತ್ತನಾದ. ಇಂತಹ ನೀಚ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಇರುವಾಗ ನೀವು ಪ್ರಾಮಾಣಿಕವಾಗಿ ಓದಿ, ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು PGಗಳಲ್ಲಿ ಇದ್ದುಕೊಂಡು ಓದಿ ಏನು ಪ್ರಯೋಜನ? ಹಾಗಾಗಿ ಅಕ್ರಮಗಳನ್ನು ನಿಲ್ಲಿಸುವ ಕಡೆಗೂ ನೀವು ಹೋರಾಟ ಮಾಡಿ. ಎರಡನೇದಾಗಿ 3 ಲಕ್ಷ, ಸರಿಸುಮಾರು 3 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಇವತ್ತು ಯಾವುದೇ ಸರ್ಕಾರಿ ಕಚೇರಿಗೆ ಹೋದ್ರು ಔಟ್ಸೋರ್ಸ್ಡ್ ಕಾಂಟ್ರಾಕ್ಟ್ ಬೇಸಿಸ್. ಇದು ಸರ್ಕಾರದ ಜೀತ ಪದ್ಧತಿ. 4 ಲಕ್ಷ ಸರ್ಕಾರದ ಜೀತ ಪದ್ಧತಿ. 12,000, 13,000, 15,000 ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರಗಳು.
ಅವರು ಏನು BSc BCom MCom ಮಾಡ್ಕೊಂಡು MSc ಮಾಡ್ಕೊಂಡಿರೋರು ಇವತ್ತು ಕ್ಲರ್ಕ್ಗಳಾಗಿ, ಅದು ಔಟ್ಸೋರ್ಸ್ಡ್ ಕ್ಲರ್ಕ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಜೀತ ಪದ್ಧತಿಯನ್ನ ಸರ್ಕಾರ ಮಾಡೋದಕ್ಕೆ ಅವರಿಗೆ ಸ್ವಲ್ಪವೂ ಲವಲೇಶದಷ್ಟು ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಜನರು ಸಹ ಇದನ್ನ ಕೇಳಬೇಕು. ಇವತ್ತು ಆಡಳಿತ ಯಾಕೆ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಅಂದ್ರೆ ಈ ಜೀತ ಪದ್ಧತಿಯಿಂದ ಆಡಳಿತ ನಡೆಸ್ತಿರೋದ್ರಿಂದ ಕೇಸ್ ವರ್ಕರ್ಗಳೇ ಇಲ್ಲ ಎಷ್ಟೋ ಕಡೆಗಳಲ್ಲಿ. ಹಾಗಾಗಿ ಈ ಹುದ್ದೆಗಳನ್ನ ತುಂಬಬೇಕು. ಈ ಹುದ್ದೆಗಳನ್ನ ತುಂಬೋದಕ್ಕೆ ನಾವು ಹೋರಾಟ ಮಾಡ್ತಾ ಬರ್ತಿದ್ದೀವಿ. ನಾವು ನಿಮ್ಗೆ ಗೊತ್ತಿರ್ಬೋದು, ಇದೇ ಇದರಲ್ಲಿ ನಾನು ಇವತ್ತಲ್ಲ 2016ರಲ್ಲಿಯೇ ಇದೇ ಪ್ರೆಸ್ ಕ್ಲಬ್ ಅಲ್ಲೇನೆ ಎಂಪ್ಲಾಯ್ಮೆಂಟ್, ಅನ್ಎಂಪ್ಲಾಯ್ಮೆಂಟ್ ಮತ್ತು ಅಂಡರ್ ಎಂಪ್ಲಾಯ್ಮೆಂಟ್ ಹೇಗೆ ಅಂತೇಳಿ ವಿವರವಾಗಿ ಪ್ರೆಸ್ ಮೀಟ್ ಮಾಡಿದ್ದು ನನಗೆ ಜ್ಞಾಪಕ ಇದೆ. ಹಾಗಾಗಿ ಇವತ್ತು ಹೋರಾಟಕ್ಕೆ ಮೊನ್ನೆ ತಾನೇ ನಮ್ಮ ಪಕ್ಷ ಸಮಾನ ಮನಸ್ಕರ ಜೊತೆಗೆ ಸೇರಿ ನಾವು ಸಿಜೆಪಿ ಹೋರಾಟವನ್ನು ಬೆಂಬಲಿಸಿದ್ವಿ. ವಿಶೇಷವಾಗಿ ಸಿಜೆಪಿ ಅಂದ್ರೆ ಸೋನಂ ವಾಂಗ್ಚುಕ್ ಅವರ 22-23 ದಿವಸ ಆಗಿತ್ತು ಅವರು ಉಪವಾಸ ಕೂತು, ನಾವು ಅದಕ್ಕೆ ಫೆಸಿಲಿಟೇಟ್ ಮಾಡಿದ್ವಿ. ಪ್ರತಿ ದಿವಸ ಸಂಜೆ ಆಗೋಷ್ಟೊತ್ತಿಗೆ 3-4-5 ಸಾವಿರ ಜನ ಯುವಕ ಯುವತಿಯರು ಸ್ವಯಂ ಪ್ರೇರಿತವಾಗಿ ಬಂದ್ಬಿಡ್ತಾ ಇದ್ರು ಫ್ರೀಡಂ ಪಾರ್ಕ್ಗೆ. ಆದ್ರೆ ಬಹಳ ಅಪರೂಪಕ್ಕೆ 5% 10% ಒಳಗಡೆ ಕನ್ನಡ ಯುವಕ ಯುವತಿಯರು ಇರ್ತಾ ಇದ್ರು. ಎಲ್ಲ ಹೊರಗಿನಿಂದ ಬೆಂಗಳೂರಿಗೆ ಬಂದಿರುವಂತವ್ರು. ಇವತ್ತು ನಮ್ಮ ರಾಜ್ಯದ ಯುವಕ ಯುವತಿಯರು ಇಂತಹ ಹೋರಾಟಗಳಿಗೆ ಬರ್ತಾ ಇಲ್ಲ. ನಾವು ಮಾಡುವ ಹೋರಾಟಗಳಿಗೆ ಬೆಂಬಲ ಸಿಗ್ತಾ ಇಲ್ಲ. ಆದರೆ ಅವರು ಬೆಂಬಲಿಸ್ತಾ ಇರುವಂತಹ ಭ್ರಷ್ಟ JCB ಪಾರ್ಟಿಗಳವರು ಈ ಮಕ್ಕಳಿಗೆ, ಯುವಕ ಯುವತಿಯರಿಗೆ ನ್ಯಾಯ ಕೊಡಿಸ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಬಹುಶಃ ಇನ್ನೊಂದು ವಾರ 10 ದಿವಸದಲ್ಲಿ ಧಾರವಾಡ ಬೇರೆ ಬೇರೆ ಜಿಲ್ಲೆ ರಾಜ್ಯಾದ್ಯಂತ ಇರುವಂತಹ ಯುವಕ ಯುವತಿಯರನ್ನ ಸಂಘಟನೆ ಮಾಡಿ ಒಂದು ಬೃಹತ್ ಹೋರಾಟವನ್ನ ಈ ಭಾಗದಲ್ಲಿ ಹಮ್ಮಿಕೊಳ್ಳೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ KPSC ಅಮೂಲಾಗ್ರ ಸುಧಾರಣೆ ಆಗಬೇಕು. ದಕ್ಷ ಪ್ರಾಮಾಣಿಕರನ್ನು ಆಯ್ಕೆ ಮಾಡಿಕೊಳ್ಬೇಕು. ಹಾಲಿ ಇರುವಂತಹ ಎಲ್ಲ ಖದೀಮ ವಂಚಕ KPSC ಸದಸ್ಯರನ್ನ ವಜಾ ಮಾಡಬೇಕು ಸರ್ಕಾರ. ಹೊಸದಾಗಿ ಸಮಾಜದಲ್ಲಿ ಮೌಲ್ಯ ಇರುವಂತಹ ಒಂದಷ್ಟು ವಿಶ್ವಾಸ ಉಳಿಸಿಕೊಂಡಿರುವಂತಹ ಪ್ರಾಮಾಣಿಕರನ್ನ KPSC ಚೇರ್ಮನ್ ಮತ್ತು ಸದಸ್ಯರನ್ನಾಗಿ ನೇಮಕ ಮಾಡಿಕೊಳ್ಬೇಕು. KPSC ಮುಂದುವರಿಸೋದಾಗಿದ್ರೆ ಹೋಟಾ ಸಮಿತಿಯ ಪ್ರತಿಯೊಂದು ಶಿಫಾರಸನ್ನು ಸರ್ಕಾರ ಅನುಷ್ಠಾನ ಮಾಡಬೇಕು. ಮತ್ತೆ ಇವರು ಕಳ್ಳರು ಏನೇ ಇರಲಿ, ಅಲ್ಲಿ ಬರುವಂತವ್ರು ಅದು ಡಿಮ್ಯಾಂಡ್ ಹೇಗಿದೆ ಅಂದ್ರೆ ಅಲ್ಲಿ ಬರುವಂತವ್ರನ್ನ ಅಮೇಧ್ಯ ತಿನ್ನಿಸುವಂತಹ ಕೆಲಸ ಮಾಡುವಂತಹ ದಲ್ಲಾಳಿಗಳು, ತಲೆ ಹಿಡುಕರು ಅದರ ಕಚೇರಿ ಸುತ್ತಮುತ್ತನೇ ಓಡಾಡ್ತಾರೆ. ಹಾಗಾಗಿ ತಪ್ಪು ಮಾಡೋ ಮನಸ್ಸಿಲ್ದಿರೋನು ತಪ್ಪು ಮಾಡ್ತಾನೆ. ಅವರಿಗೆ ಇವತ್ತು ಸಾಂವಿಧಾನಿಕ ರಕ್ಷಣೆ ಇದೆ. ವಿಶೇಷವಾಗಿ ಅವರಿಗೆ ಪ್ರಾಸಿಕ್ಯೂಟ್ ಮಾಡಬಾರ್ದು ಅನ್ನುವಂತಹ ರಕ್ಷಣೆ KPSC ಚೇರ್ಮನ್ ಮೆಂಬರ್ಗಳಿಗೆ ಆ ಸಂವಿಧಾನಾತ್ಮಕ ರಕ್ಷಣೆಯನ್ನ ತೆಗಿಬೇಕು. ಹೇಗೆ HN ಕೃಷ್ಣ 2007ರಲ್ಲೇ ಜೈಲಿಗೆ ಹೋಗಿದ್ನು, ಆ ತರ ತಪ್ಪು ಮಾಡಿದ್ರು ಜೈಲಿಗೆ ಹೋಗಿದ್ರೆ ಇತ್ತೀಚೆಗೆ ತಾನೆ ಅದು ಗೊತ್ತಿರ್ಬೋದು, ಒಬ್ರು ಡಾಕ್ಟರ್ ಹನುಮಂತೇಗೌಡ ಅಂತ, ಯಾರು HN ಕೃಷ್ಣ ವಿರುದ್ಧ ಹೋರಾಟ ಮಾಡಿದ್ರೆ ಬಹಳ ದೊಡ್ಡ ವ್ಯಕ್ತಿ, MBBS ಡಾಕ್ಟರ್, ಕನಕಪುರದವರು. ನನಗೆ ಅವರು ಚುನಾವಣೆ 2013 ಬಿಜೆಪಿ ನಿಂತಾಗ ಅವರು ಯಾರು ಆಗಿದ್ರು, ಅವ್ರು ಹೇಳ್ತಾ ಇದ್ರು ಅವರು ಕೋರ್ಟ್ಗೆ ಪೊಲೀಸ್ಗೆ ಸಿಐಡಿ ತನಿಖೆಯಲ್ಲಿ ಏನ್ ಅಕ್ರಮ ಆಗಿದೆ, ಹೇಗೆ ಅವ್ನು HN ಕೃಷ್ಣ ಸೇರಿದಂತೆ ಎಲ್ಲ ದುಡ್ಡು ಕೇಳಿದ್ರು ಅಂತೆಲ್ಲ ದಾಖಲೆ ಕೊಡ್ತಾನೆ. ಜೊತೆಗೆ ಮುಂದುವರೆದು ಅಫಿಡವಿಟ್, ಯಾರಿಗೆ ಸ್ವರ್ಣ ಅಫಿಡವಿಟ್ ಕೊಡ್ತಾನೆ ಕೋರ್ಟ್ಗೆ. ಆದ್ರೆ ಪುಣ್ಯಾತ್ಮ ಇತ್ತೀಚೆಗೆ ತಾನೇ ಆ ಕೋರ್ಟ್ ಅಲ್ಲಿ ಕೇಸ್ ನಡೀತಿರುವಾಗ ಕೋರ್ಟ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಬಂದು ಸಾಕ್ಷಿ ಕೊಡೋದಿಲ್ಲ, ಹಾಸ್ಟೇಲ್ ಆಗ್ಬಿಡ್ತಾರೆ. ಅಂದ್ರೆ ಎಲ್ಲರೂ ಹಾಸ್ಟೇಲ್ಗೆ ಏನಂತಾರೆ ಕನ್ನಡದಲ್ಲಿ, ಹಾಸ್ಟೇಲ್ ವಿಟ್ನೆಸ್ ಆಗ್ಬಿಡ್ತಾನೆ. ಸಾಕ್ಷ್ಯ ಅವನು ಮೊದಲು ಕೊಟ್ಟಿರುವಂತಹ ಸಾಕ್ಷ್ಯವನ್ನ ಇದರಲ್ಲಿ ನಿಂತು ದಾಖಲೆ ನಿಂತು ಕಟಕಟಲ್ಲಿ ನಿಂತು ಕೊಡೋದಿಲ್ಲ. ಹಾಗಾಗಿ ಅವನು HN ಕೃಷ್ಣ ಕದಿಯಮ್ಮ ತಪ್ಪಿಸ್ಕೊಂಡ್ಬಿಡ್ತಾನೆ. ಇಲ್ಲಾಂದ್ರೆ ಅವ್ನು ಜೈಲಲ್ಲಿ ಹೊಳಿಬೇಕಾಗಿತ್ತು. ಪರಮನಿಷ್ಠರು ಮನುಷ್ಯರೇ ಅಲ್ಲ, ರಾಜ್ಯ ದೇಶ ದ್ರೋಹಿಗಳು. ಈ ತರಕ್ಕೆ ಭ್ರಷ್ಟಾಚಾರ ಮಾಡಿ ಈ ಜನರ ಮೇಲೆ ಭ್ರಷ್ಟರನ್ನ ಹೇರ್ತಿರುವಂತರು. ಹಾಗಾಗಿ ಅವ್ರಿಗೇನು ಸಂವಿಧಾನಾತ್ಮಕ ರಕ್ಷಣೆ ಇದೆ. ಗೋನಾಳ್ ಭೀಮಪ್ಪ ಇರ್ಬೋದು, ಮಂಗಳಾರ್ ಶ್ರೀಧರ್ ಇರ್ಬೋದು, ಅವ್ರ ಜೈಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏಕೈಕ ಕಾರಣ ಅವರಿಗೆ ಪ್ರೊಟೆಕ್ಷನ್ ಇದ್ದ ಕಾರಣಕ್ಕಾಗಿ. ಹಾಗಾಗಿ ಅದನ್ನೆಲ್ಲ ತೆಗಿಬೇಕು, ಪಾರದರ್ಶಕವಾಗಿ ಮಾಡಬೇಕು ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹಿಸುತ್ತೆ. ಈ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಬರಗಾಲದ ಸಂದರ್ಭದಲ್ಲಿ ಬದುಕೋದಿಕ್ಕೆ ಜನರಿಗೆ ಕಷ್ಟ ಆಗಿದೆ. ಇವತ್ತು 3 ಲಕ್ಷ 4 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ತುಂಬಿಸಿದ್ರೆ ಅವರಿಗೆ ಸಾಮಾಜಿಕ ನ್ಯಾಯ, ನಿಮಗೆ ಗೊತ್ತಿರಬಹುದು, ಖಾಸಗಿಯಲ್ಲಿ ಎಲ್ಲೂ ರಿಸರ್ವೇಶನ್ ಇಲ್ಲ. ಅದು ದಲಿತರಿಗಿರಬಹುದು, SC ST ಗಳಿಗಿರಬಹುದು, OBC ಗಳಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಎಲ್ಲಾದ್ರೂ ಮೀಸಲಾತಿ ಇದೆ ಅಂದ್ರೆ ಅದು ಸರ್ಕಾರಿ ಸೇವೆಯಲ್ಲಿ ಮಾತ್ರ. ಈ 3 ಲಕ್ಷ 4 ಲಕ್ಷ ಸರ್ಕಾರಿ ಹುದ್ದೆಗಳನ್ನು ತುಂಬುತ್ತಾರೆ ಅಂದ್ರೆ ಅದರಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನ ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರೇ ಆಗಿರ್ತಾರೆ. ಇದು ಸಾಮಾಜಿಕ ನ್ಯಾಯ ಇಲ್ಲಿ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಅನೇಕ ಹೋರಾಟಗಾರರು, ದೊಡ್ಡ ದೊಡ್ಡ ಸಂಘಟನೆಗಳ ಹೋರಾಟಗಾರರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರು ಬೇಕಾಗಿಲ್ಲ. ಇವತ್ತೆಲ್ಲ ಪೇಮೆಂಟ್ ಗಿರಾಕಿಗಳಾಗಿದ್ದಾರೆ ಅನೇಕ ಹೋರಾಟಗಾರರು. ಹಾಗಾಗಿ ಸಾಮಾಜಿಕ ನ್ಯಾಯ ಅಂತ ಮಾತನಾಡುವ ಅನೇಕ ಜನ ಇವತ್ತು ಸಂತೃಪ್ತವಾಗಿದ್ದಾರೆ. ಅವರಿಗೆ ಸಾಮಾಜಿಕ ನ್ಯಾಯ ಮಾಡ್ಕೊಳ್ಳೋದು, ಸಾಧ್ಯ ಮಾಡ್ಕೊಳ್ಳೋದು ಹೇಗೆ ಅಂತ ಬೇಕಾಗಿಲ್ಲ. ಯಾಕಂದ್ರೆ ಅವ್ರಿಗೆ ದಕ್ಕಿದೆ ಹಕ್ಕುಗಳು ಅಥವಾ ಐಶ್ವರ್ಯ. ಆದರೆ ನಿಜವಾದ ಬಡವರಿಗೆ, ಹಿಂದುಳಿದವರಿಗೆ, SC ST ವರ್ಗದವರಿಗೆ ಸಿಗಬೇಕು ಅಂದ್ರೆ 4 ಲಕ್ಷ ಹುದ್ದೆಗಳು ಏನಿದೆ ಖಾಲಿ ಇದೆ ಅವೆಲ್ಲ ತುಂಬಿದ್ರೆ ಎಷ್ಟು
ಅದು ಪರೋಕ್ಷವಾಗಿ ಸುಮಾರು 10 ಲಕ್ಷ ಕುಟುಂಬಗಳಿಗೆ ಹೆಲ್ಪ್ ಆಗುತ್ತೆ. 20-30 ಲಕ್ಷ ಕುಟುಂಬಗಳು ಒಂದೇ ದಿವಸದಲ್ಲಿ ಬಡತನ ರೇಖೆಗಿಂತ ಮೇಲ್ ಬರುತ್ತೆ. ಅದರಿಂದ ಆಡಳಿತ ಸುಧಾರಣೆ ಆಗುತ್ತೆ. ಸಮಾಜದಲ್ಲಿ ಒಂದು ಹಣದ ವಹಿವಾಟು, ಪಾರದರ್ಶಕ ಹಣದ ವಹಿವಾಟು, ಸಂಬಳ ತೆಗೆದುಕೊಳ್ಳೋರು ಯಾಕಂದ್ರೆ ಬ್ಲಾಕ್ ಮನಿ ಇರೋದಿಲ್ಲ, ಅನೇಕ ರೀತಿಯಲ್ಲಿ ಆರ್ಥಿಕ ಚಟುವಟಿಕೆಗಳು ಅದರಿಂದ ಕಾರಣ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಕೊನೆಯಲ್ಲಿ ಇವರಿಗೆ ಹಿರಿಯ ಪತ್ರಕರ್ತರು ಗೊತ್ತಿದೆ, ಲೆಕ್ಚರರ್ಸ್ಗೆ ಈ ಸ್ಕೇಲ್ ಬಂತು, UGC ಸ್ಕೇಲ್ ಬಂತು. UGC ಸ್ಕೇಲ್ ಬಂದ 6 ತಿಂಗಳ ಒಳಗಡೆ ಆ UGC ಸ್ಕೇಲ್ ಅವ್ರ ಲೆಕ್ಚರರ್ ಬಂದ ತಕ್ಷಣ ಅದೆಲ್ಲೆಲ್ಲಿದ್ರು ಕಾರು ಶೋರೂಮ್ನವರು ಅಲ್ವಾ ಸರ್, ಶೋರೂಮ್ನವರು ಲೆಕ್ಚರರ್ ಹತ್ರ ಹೋಗಿ ಮೊದಲೇ ಬುಕ್ ಮಾಡ್ಕೊಂಡ್ಬಿಡ್ತಾ ಇದ್ರು. ಸಾರ್ ನಿಮ್ಗೆ ಈ ಸ್ಕೇಲ್ ಇಷ್ಟ ಆಗಿದೆಯಲ್ಲ ಗೊತ್ತಾಗ್ಬಿಡುತ್ತೆ. ಈಗ ಬೆಲ್ಲ ಇದೆ ಅಂದ ತಕ್ಷಣ ಸಕ್ಕರೆ ಹೇಗೆ ಮುತ್ತುತ್ತೆ ಅದೇ ತರಕ್ಕೆ ಲೆಕ್ಚರರ್ಗಳಿಗೆ ಈ ತಿಂಗಳಿಂದ 1.5 ಲಕ್ಷ 2 ಲಕ್ಷ ಸಂಬಳ ಅಂತ ಗೊತ್ತಾಗಿ ಹೋಗಿ ಕಾರ್ ಓನ್ ಡೀಲರ್ಗಳು ಹೋಗಿ ಲೆಕ್ಚರರ್ಗಳ ಹತ್ರ ಬುಕಿಂಗ್ ಮಾಡಿಸ್ತಾ ಇದ್ರು. ಈ ತರಹ ಒಂದು ಬೇರೆ ತರಹದ ಒಟ್ಟಲ್ಲಿ ಏನೇ ಇಲ್ಲ, ಅದು ಆರ್ಥಿಕ ಚಟುವಟಿಕೆಗಳು, ಅದು ವೈಟ್ ಮನಿ ಹೀಗೆಲ್ಲ ಆಗುತ್ತೆ, ಅಕ್ರಮಗಳು ನಿಲ್ಲುತ್ತೆ. ಈ ನಿಟ್ಟಿನಲ್ಲಿ ಮೊದಲಿಗೆ ಸರ್ಕಾರ ಖಾಲಿ ಇರುವಂತಹ ಎಲ್ಲ ಹುದ್ದೆಗಳನ್ನು ತುಂಬಬೇಕು, KPSC ಸುಧಾರಣೆ ಮಾಡಬೇಕು, ಇಲ್ಲ ವಜಾ ಮಾಡಬೇಕು, ಅಲ್ಲಿರುವಂತಹ ಅವರಿಗೆ ಸಂವಿಧಾನಾತ್ಮಕ ರಕ್ಷಣೆಯನ್ನ ತೆಗಿಬೇಕು. ಜೊತೆಗೆ ಇದು ಏನಿದೆ ಅವನು ಸಾಹುಕಾರ ಶಿವಶಂಕರ್ ಸಾಹುಕಾರ ಅವನು ಕಳ್ಳ, ಈಗ ತನ್ನ ಮಗಳ ಮೂಲಕ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕ್ಸಿದ್ದಾನೆ, ಅವನು ಬಚಾವ್ ಮಾಡ್ತಾರೆ. ನಾನು 100% ಗ್ಯಾರಂಟಿ. ಏನಾದ್ರೂ ಇಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀಲಿಲ್ಲ ಅಂದ್ರೆ ಶಿವಶಂಕರಪ್ಪ ಸಾಹುಕಾರ ಅಂತ ಏನಿದ್ದಾನೆ ಅವನ ಒಂದು ರೋಮವನ್ನು ನಾವ್ಯಾರು ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದು ಸತ್ಯ. ಆ ಮಟ್ಟಿಗೆ ಇವತ್ತು ನ್ಯಾಯಾಂಗವೂ ಇದೆ, ಪ್ರೊಟೆಕ್ಷನ್ ಆಗಿದೆ ಅವರಿಗೆ. ಹಾಗಾಗಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯುವ ಜನರಿಗೆ ಕರೆ ಕೊಡ್ತಾ ಇದೆ, ಬನ್ನಿ ನಿಮ್ಮ ಹಕ್ಕುಗಳಿಗಾಗಿ ಹೋರಾಡಿ, ಅಕ್ರಮಗಳನ್ನ ನಿಲ್ಲಿಸಿ. ನಮ್ಮ ರಾಜ್ಯದಲ್ಲಿ ಇತಿಹಾಸ ಇದೆ, ಪರಂಪರೆ ಇದೆ, ಯುವ ಜನರು ಹೋರಾಟಕ್ಕೆ ಮುಂದಾಗಿರುವಂತದ್ದು. ದಯವಿಟ್ಟು ಅದನ್ನ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಆ ಯುವಕರಿಗೆ. ಮತ್ತೆ ಇಲ್ಲಿಗೆ ನಾವು ಹೇಳಬೇಕಾದ ಬಹುತೇಕ ಮುಗಿದಿದೆ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಯಾವುದೇ ಹೋರಾಟ ಆಗಲಿ, ಸಂಘಟನೆ ಆಗಲಿ, ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಂತ್ರಸ್ತರ ಪರವಾಗಿ ಮತ್ತು ಭಾವಿ ಫಲಾನುಭವಿಗಳ ಪರವಾಗಿ ಅನೇಕ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ನಿಮಗೆ ಗೊತ್ತಿರಲಿ, ಇವತ್ತು ನಮ್ಮ ಮಕ್ಕಳು ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು, ಲಾಯರ್ಗಳಾಗಬೇಕು, ಬೇರೆ ಒಳ್ಳೆ ಉದ್ಯೋಗದಲ್ಲಿರ್ಬೇಕು. ಆದ್ರೆ ನಮ್ಗೆ ನ್ಯಾಯ, ಹಕ್ಕು ಎಲ್ಲ ಪಕ್ಕದ ಮನೆಯಿಂದ ಹುಟ್ಟು ಬರುವಂತ ಗಾಂಧಿನೋ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಮಾಡ್ಬೇಕು. ಈ ನಿಟ್ಟಿನಲ್ಲಿ ಹೋರಾಟಗಳಿಗೆ ಯಾರು ಸಂತ್ರಸ್ತರು ಫಲಾನುಭವಿಗಳು ಬರೋದಿಲ್ವೋ ಅದು ಹೋರಾಟ ಯಶಸ್ವಿ ಆಗೋದಿಲ್ಲ. ನಾವು ಚೆನ್ನಾಗಿದ್ದೀವಿ, ನಾವು ರಾಜಕೀಯ ಪಕ್ಷವಾಗಿದ್ದೀವಿ, ನಮ್ಮವರೇನೋ ಉದ್ಯೋಗದಲ್ಲಿದ್ದಾರೆ, ನಾವೆಲ್ಲ ಹೋರಾಟ ಮಾಡ್ತಿರ್ತೀವಿ. ಆದ್ರೆ ಸಂಘಟನೆ ಆಗ್ಬೇಕಲ್ವಾ? ಹಾಗಾಗಿ ಮುಂದಿನ ದಿನಗಳಲ್ಲಿ ಧಾರವಾಡದಲ್ಲಿ, ಮೈಸೂರಲ್ಲಿ, ಬೆಂಗಳೂರಲ್ಲಿ, ಕಲಬುರಗಿಯಲ್ಲಿ, ಈ ತರಕ್ಕೆ ಎಲ್ಲೆಲ್ಲಿ ವಿದ್ಯಾರ್ಥಿಗಳು PGಗಳಲ್ಲಿ ಇದ್ದುಕೊಂಡು ಇವಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಎಲ್ಲ ಕಡೆ ಹೋಗಿ ನಾವು ಅವ್ರನ್ನ ಮಾತನಾಡಿಸ್ತೀವಿ, ಒಳಗೊಡ್ತೀವಿ. ಆ ಹೋರಾಟವನ್ನ ಮಾಡೋದಿಕ್ಕೆ, ಆ ಸಂಘಟನೆ ಮಾಡಿ ಅವರ ಮೂಲಕ ಒಂದು ಹೋರಾಟವನ್ನ ಕಟ್ಟೋದಿಕ್ಕೆ ಪ್ರಯತ್ನ ಪಡ್ತೀವಿ. ಬೇರೆ ಪಾರ್ಟಿಗಳು ಇದ್ದಂಗೆ ಒಂದು ಮಧ್ಯಾಹ್ನಕ್ಕೆ ಬಿರಿಯಾನಿ ಕೊಟ್ಟು, ಸಂಜೆಗೆ ಒಂದು ಬಾಟ್ಲು ಕೊಟ್ಟು, ಜೇಬಲ್ಲಿ ದುಡ್ಡು ಇಟ್ಕೊಂಡು ಹೋಗಿ ನಾಮಕಾವಸ್ಥೆ ಹೋರಾಟ ಮಾಡೋದಿಕ್ಕೆ ಹೋಗೋದಿಲ್ಲ. ನಿಮ್ಗೆಲ್ಲ ಗೊತ್ತಿದೆ, ಅದು ನಮ್ಮ ಪಕ್ಷದ ವಿಚಾರಗಳು. ಹಾಗಾಗಿ ಫಲಾನುಭವಿಗಳು ಅಥವಾ ಸಂತ್ರಸ್ತರು ಬರಬೇಕು. ಹೋರಾಟ ಒಂದು ಪಾರ್ಟ್ ನೀವು ಒಂದು ಮಾಡ್ತಾ ಇದ್ರೆ KPSC ವಿರುದ್ಧ ಧ್ವನಿ ಎತ್ತಬೇಕಾಗಿದೆ, ಎತ್ತಾ ಇದೆ. ಸೊ ಜೊತೆಯಲ್ಲಿ ಅದಕ್ಕೆ ಪರ್ಯಾಯ ಏನಂತಾದ್ರೂ ನೀವು ಸೂಚಿಸಕ್ ಸಾಧ್ಯ ಇದೆಯಾ? ಪರ್ಯಾಯ ಸರ್ಕಾರಕ್ಕೆ ಯಾಕಂದ್ರೆ ಒಂದು ಒಳ್ಳೆ ಸಲಹೆ ಕೊಡ್ತಾರ, KPSC ಬಂದ್ರೆ ವಾಟ್ ನೆಕ್ಸ್ಟ್ ಅಂತ ಬರುತ್ತೆ. KPSC ತರಕ್ಕೇನೆ ಪಾರದರ್ಶಕವಾದ ಒಂದು ನೇಮಕಾತಿ ಸಂಸ್ಥೆ ಬೇಕು. ಈಗ KPSC ಮೂಲಕ ನೇಮಕಾತಿಗಳಾಗಿದೆ, KEE ಅಂತ ಮಾಡ್ಕೊಂಡಿದೆ. ಆ ಲೆಕ್ಚರರ್ಸ್ ಅಶ್ವತ್ಥ ನಾರಾಯಣ ಈ ರಾಜ್ಯದ ಏನು ಉನ್ನತ ಶಿಕ್ಷಣ ಸಚಿವನಾಗಿದ್ದಾಗ ಏನಾಯ್ತು ಅಂತ ನೋಡಿದ್ವಿ. ಈ ಕಳ್ಳರು ಏನೇ ಮಾಡಿ ಸಮಾಜದಲ್ಲಿ ಇವತ್ತು ಮೌಲ್ಯ ಇಲ್ಲದೆ ಇರೋದೇ ಈ ಸಮಸ್ಯೆಗೆ ಕಾರಣ ಸರ್. ಹಾಗಾಗಿ ಮೌಲ್ಯ ಅದೇನೋ ನಾವೊಂದು ಸ್ಲೋಗನ್ ಇಟ್ಟಿದ್ವಿ, ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡು ಬಡದವರಿಗೆ ನಿಕ್ಕರು. ನಾನು ಅಧಿಕೃತವಾಗಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನಿಕ್ಕರ್. ಈ ಮುನಿರತ್ನ ಅನ್ನುವಂತ ಏನು ಪರಮ ಪಾಖಂಡಿ ತರಹದ ಇದನ್ನು 25,000 ನಿಕ್ಕರ್ ತರಿಸಿದ 2018ರಲ್ಲಿ, ಒಂದು ಲಾರಿ ತರಿಸಿದ್ದ ಬೆಂಗಳೂರಿಗೆ ರಾಜರಾಜೇಶ್ವರ ಎಲೆಕ್ಷನ್. ಹಾಗಾಗಿ ಈ ತರದ ಹಂಚಿಕೆ ಮಾಡುವಂತವ್ರು ಇದನ್ನ ಸುಧಾರಣೆ ಮಾಡಿ ಅಂತ ಮಾಡ್ತಾರ, ಅವ್ರು ಇದನ್ನಲ್ಲೂ ಏನ್ ಲಾಭ ಮಾಡಬಹುದು ಅಂತ ನೋಡ್ತಿರ್ತಾರೆ. ಸಮಾಜ ಬದಲಾಗಬೇಕು, ಅಕ್ರಮಗಳನ್ನ ವಿರೋಧಿಸಬೇಕು ಮತ್ತು ತಪ್ಪು ಮಾಡೋರಿಗೆ ಶಿಕ್ಷೆ ಆಗ್ಬೇಕು, ಅದೇ ಪರಿಹಾರ. ನಮ್ಮಲ್ಲಿ ತುಂಬಾ ಅದ್ಭುತವಾದ ದೇಶ. ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನಿಸ್ವಾರ್ಥವಾಗಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಪ್ರಜಾಪ್ರಭುತ್ವ ಬರಲಿ ಇಲ್ಲಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ಸಂವಿಧಾನ ರಚನೆ ಮಾಡಿ, ನೆಹರು ಅಂತ ದೊಡ್ಡ ಮನುಷ್ಯರು ಪುಣ್ಯಾತ್ಮರು ಆ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವವನ್ನು ಕಟ್ಟಿದ್ರು. ಆದ್ರೆ ಕಳೆದ 30-40 ವರ್ಷಗಳಲ್ಲಿ, ಇನ್ಕ್ಲೂಡಿಂಗ್ ಅದೇ ಜವಾಹರ್ಲಾಲ್ ನೆಹರು ಅವರ ಮಗಳು ಸೇರಿದಂತೆ ಏನೆಲ್ಲ ಅಧಿಕಾರ ಲಾಲಸೆ, ಅನಾಚಾರಗಳು, ಭ್ರಷ್ಟಾಚಾರಗಳು ಮಾಡ್ಕೊಂಡು ಬಂದಿರೋದು ನೋಡಿದ್ರು. ಸಮಾಜದಲ್ಲಿ
ಭ್ರಷ್ಟರಿಗೆ ಶಿಕ್ಷೆ ಇಲ್ಲದೆ ಇರುವಂತದ್ದೇ ಇವತ್ತು ಸಮಾಜ ಕುಸಿಯೋದಕ್ಕೆ ಕಾರಣ. ನೀವು ಹೇಳಿದಕ್ಕೆ ಒಂದು ವಿಚಾರ, ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಸಂವಿಧಾನವನ್ನು ದೇಶಕ್ಕೆ ಕಲ್ಪನೆ ಮಾಡಿ, ನಾನೊಂದು ಉತ್ಕೃಷ್ಟವಾದ ಸಂವಿಧಾನವನ್ನ ದೇಶಕ್ಕೆ ಕೊಡ್ತಾ ಇದ್ದೀನಿ, ಆದರೆ ಸಂವಿಧಾನ ಎಷ್ಟೇ ಉತ್ಕೃಷ್ಟವಾಗಿರೋರು ನಿಭಾಯಿಸುವವರು ಅಯೋಗ್ಯರಾಗಿದ್ರೆ ಅದು ಕೆಟ್ಟ ಸಂವಿಧಾನ ಆಗುತ್ತೆ ಅಂತ. ನಮ್ಮಲ್ಲಿ ಒಳ್ಳೆ ವ್ಯವಸ್ಥೆ ಇದೆ, KPSC ಇಸ್ ಆಲ್ಸೋ ಎ ಗುಡ್ ಥಿಂಗ್. ಆದರೆ ಅಲ್ಲಿ ಯಾರು ಕೂರಿಸ್ತಾ ಇದೀವಿ ನಾವು? ಈಗ ರಾತ್ರಿ ನಮ್ಮ ಮನೆಗೆ ಒಬ್ಬ ಕಳ್ಳ ಬಂದ್ಬಿಟ್ಟಿದ್ದ, ಅವನು ಎಣ್ಣೆ ಹಚ್ಕೊಂಡು ಬಂದ್ಬಿಟ್ಟಿದ್ದ, ವಾಗಿ ಹುಯಿಗೂ ಏನೋ ಹಿಡಿದ್ವಿ ಹಿಡ್ಕೊಂಡ್ವಿ, ಅವನು ಹಿಡ್ಕೊಳ್ಳೋಷ್ಟಿಗೆ ಎಣ್ಣೆ ಇದ್ದು ತಪ್ಪಿಸ್ಕೊಂಡು ಹೊಡೋಗ್ಬಿಟ್ಟ. ಬೆಳಗ್ಗೆ ಸರಿ ರಾತ್ರಿ ಕಳ್ತನ ಆಗಿದೆ ಅಂತ ಬೆಳಗ್ಗೆ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರ್ ನಮ್ಮ ಮನೆ ರಾತ್ರಿ ಕಳ್ತನ ಆಗಿದೆ ಅಂತೇಳಿ ಅದು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿ ಅವ್ನ ಮುಂದೆ ಕೂತ್ ನೋಡ್ತೀವಿ, ರಾತ್ರಿ ಕಳ್ಳತನ ಬಂದಿದ್ದವನು ಇನ್ಸ್ಪೆಕ್ಟರ್. ಒಂದು ಉಪಮೆ, ಮೆಟಫರ್, ಬಟ್ ದಿಸ್ ಇಸ್ ದ ರಿಯಾಲಿಟಿ. ಹಾಗಾಗಿ ಕೇಳಿ, ಈಗ ನೀಟ್ ಹೋರಾಟ ಅಥವಾ ವಾಮಸಿ ಹೋರಾಟದಲ್ಲಿ ನೀವು ಹೇಳಿದ್ರೆ ಸ್ವಯಂ ಪ್ರೇರಿತೆಯಿಂದ ಜನ ಬಂದರು, ಯುವಕರು ಬಂದರು, ನೀವು ಹಿಂಗೆ ಹೇಳ್ತೀರಾ? ಕೇಂದ್ರ ಸರ್ಕಾರ ಎಲ್ಲೋ ವಿದೇಶದಲ್ಲಿ ಹಣ ತಗೊಂಡ್ಬಂದು ಕುಂತಿದ್ದಾವೆ ಯಾವ ಗಿರಾಕಿಗಳು, ಎಲ್ಲೆಲ್ಲೋ ಹೊರಗಿನವರೆಲ್ಲ ಬಂದು ಸೇರಿದ್ದಾರೆ ಅಂತ ಯಾವುದಕ್ಕೂ ಕೇಂದ್ರ ಸರ್ಕಾರದಲ್ಲಿ ಯಾರಿದಾರೋ ನನಗೆ ಗೊತ್ತಿಲ್ಲ, ಆದರೆ ನರೇಂದ್ರ ಮೋದಿ ಅವರು ಹಾಗೆ ಹೇಳಿದ್ದನ್ನು ನಾನು ಕೇಳಿಲ್ಲ. ಅವರು ಪಾಪ ನಮ್ಮ ಯುವಕ ಯುವತಿಯರು ಸ್ವಲ್ಪ ಏನೋ ದಾರಿ ತಪ್ಪದವರು ಅಂತ ಅಥವಾ ಇನ್ನೊಂದು ತರಕ್ಕೆ ನಿನ್ನೆ ರಾತ್ರಿ ಮೊದಲೆಲ್ಲ 8 PM का PM ಆಗಿದ್ರು ಅವರು, ಇವಾಗ ಏನಂತಾರೆ ಹಿಂದಿನಲ್ಲಿ 11 PM का PM, 11 बजे का ಆಗಿ ಅದು ಇನ್ಸ್ಟಾಗ್ರಾಮ್ ಅಲ್ಲೇ ಬಿಡ್ತಾ ಇದ್ದಾರೆ. ಹಾಗಾಗಿ ಇದು ಆರೋಪಗಳು ಇರಬಹುದು, ಆದರೆ ಸರ್ಕಾರದಾಗ ಅಧಿಕೃತವಾಗಿ ಯಾರು ಹೇಳಿದ್ರು? ಬಿಜೆಪಿ ಬೆಂಬಲಿಗರು ಭಕ್ತರು ಹೇಳಿದಾಗೆ ಅಥವಾ ಕಾಂಗ್ರೆಸ್ನ ಗುಲಾಮರು ಹೇಳಿದಾಗೆ ಆಗಲ್ಲ, ಸರ್ಕಾರ ಹೇಳಬೇಕು. ಅದಕ್ಕೆ ಆಮೇಲೆ ಇವತ್ತು ಯಾರ ಕೈಯಲ್ಲಿದೆ ಆಡಳಿತ? ನಿಮ್ಗೆ ಗೊತ್ತಿರಬಹುದು, SR ಹಿರೇಮಠರಿಗೆ ಫಾರಿನ್ ಫಂಡ್ ಬರ್ತಾ ಇದೆ, ತನಿಖೆ ಆಯ್ತು, ಏನು ಸಿಗ್ಲಿಲ್ಲ. ಯಾರು ಮಾಡಿದ್ದು? ಕಾಂಗ್ರೆಸ್ನ ಕಳ್ಳ ಕದೀಮ ರಮೇಶ್ ಕುಮಾರ್ ದೂರು ಕೊಟ್ಟಿದ್ದು, ಸ್ಪೀಕರ್ ಆಗಿದ್ದವ್ರು. ಯಾಕಂದ್ರೆ ಅವರು ಜಮೀನು ಹೊಡೆದಿದ್ರಲ್ಲ ಅರಣ್ಯ ಭೂಮಿನ. ಹಾಗಾಗಿ ಇವತ್ತು ಸರ್ಕಾರನೇ ಬಿಜೆಪಿನೇ ಇರುವಾಗ ವಿರೋಧ ಪಕ್ಷದವರೆಲ್ಲ ಆಡಳಿತ ಪಕ್ಷದವರೇ ಆತರ ಮಾಡಿದ್ರೆ ಎಲ್ಲಿಂದ ಬರ್ತಾ ಇದೆ ಅಂತ ಇವಾಗೆಲ್ಲ ಡಿಜಿಟಲ್ ಇದಿರುತ್ತೆ, ಸಾಕ್ಷ್ಯ ಸಿಗುತ್ತೆ, ಟ್ರೈಲ್ ಸಿಗುತ್ತೆ. ಹಣ ಸುಮ್ನೆ ಇವಾಗ ಹವಾಲ ತರಕ್ಕಷ್ಟೆಲ್ಲ ಮಾಡೋದಕ್ಕೆ ಕಷ್ಟ ಅಲ್ವಾ, ಡಿಜಿಟಲ್ ಸಿಗುತ್ತೆ. ಹಾಗಾಗಿ ಆರೋಪಗಳಂತಲ್ಲ, ಜನ ನಿಜಕ್ಕೂ ಇನ್ನು ಬೇಸರದಲ್ಲಿದ್ದಾರೆ. ಆಮೇಲೆ ಈಗಿನ ತಲೆಮಾರಿನ ಮಕ್ಕಳು ಅಂತೇನಿದ್ದಾರೆ ಜನ್ಸಿ, ಇವರು ರಾಜಕೀಯವಾಗಿ ಪ್ರಜ್ಞಾವಂತಿಕೆ ಬೆಳೆಸ್ಕೊಂಡಾಗಿಂದನೂ ಅವರಿಗೆ ಕಣ್ಣಿಗೆ ಪ್ರಧಾನಮಂತ್ರಿಯಾಗಿ ಕಾಣಿಸ್ತಾ ಇರೋರು ಯಾರು? ನರೇಂದ್ರ ಮೋದಿ. 15 ವರ್ಷ 16 ವರ್ಷಕ್ಕೆ ಸ್ವಲ್ಪ ರಾಜಕೀಯ ಪ್ರಜ್ಞಾವಂತಿಕೆ ಅಂದಾಗ ಈಗ ಅವರಿಗೆ 27 28 ಆಗಿ ಒಳಗಡೆ ಇರ್ತಾರೆ. ಅವ್ರು ರಾಜಕೀಯ ಪ್ರಜ್ಞಾವಂತಿಕೆ ಬಂದಾಗಿಂದ ನರೇಂದ್ರ ಮೋದಿ ಅವ್ರನ್ನೇ ನೋಡ್ತಾ ಇದ್ದಾರೆ. ಏನ್ ಬದಲಾವಣೆ ಆಗಿದೆ? ದಟ್ ಇಸ್ ದ ಕ್ವಶ್ಚನ್ ದೇ ಆರ್ ಆಸ್ಕಿಂಗ್. ಹಾಗಾಗಿ ಈ 30 ದಾಟಿದಂತವರಿಗೆ ಇರುವಂತಹ ಒಂದು ಸದಭಿಪ್ರಾಯ ಅಥವಾ ನಿರೀಕ್ಷೆಗಳು ನರೇಂದ್ರ ಮೋದಿ ಅವರ ಬಗ್ಗೆ ಈ ಯುವ ವರ್ಗಕ್ಕಿಲ್ಲ. ಆದ್ರೆ ಅವರು ನಮ್ಮ ಮಕ್ಕಳೇ ಅಲ್ವಾ? ನಾನೊಂದು ಬರ್ದಿದ್ದೆ, ನೀವು ನೋಡಿರ್ಬೋದು ನನ್ನ ಫೇಸ್ಬುಕ್ ಅಲ್ಲಿ. ಇವರು ನರೇಂದ್ರ ಮೋದಿ ಅವರಿಗೆ ಮೊಮ್ಮಕ್ಕಳ ವಯಸ್ಸಿನವರು. ಹಾಗಾಗಿ ನರೇಂದ್ರ ಮೋದಿ ಅವರು ಈ ಮೊಮ್ಮಕ್ಕಳನ್ನ ಹತ್ರ ಕರೆದು ಏನರಪ್ಪ ನಿಮ್ ಸಮಸ್ಯೆ ಅಂತ ಕೇಳಿ ಮೈದಳವಿ ಪ್ರೀತಿ ಮತ್ತೆ ಕಾಳಜಿಯಿಂದ ಮಾತಾಡಿಸ್ಬೇಕು ಅಂತ. ಆದ್ರೆ ಆ ವ್ಯಕ್ತಿ ಸೋನಂ ವಾಂಗ್ಚುಕ್ ಧರಣಿ ಕೂತು 26-27 ದಿವಸ ತನಕ ಸರ್ಕಾರ ದುರ್ಯೋಧನ, ನಿಮಗೆ ಗೊತ್ತಿಲ್ಲ ಈ ನಾಟಕಗಳಲ್ಲಿ ಕೃಷ್ಣ ದುರ್ಯೋಧನ ಆಸ್ಥಾನಕ್ಕೆ ಹೋದಾಗ ದುರ್ಯೋಧನ ನಮಸ್ಕಾರನೇ ಮಾಡೋದಿಲ್ಲ. ಕೃಷ್ಣ ತನ್ನ ಉಂಗುಷ್ಟವನ್ನ ಏನು ಹೆಬ್ಬೆಳನ್ನ ಒತ್ತಾನೆ, ಅದು ಏನು ನಡುಗಿ ಅವನು ಬಂದು ಇಲ್ಲಿ ಬೀಳ್ತಾನೆ ಅಂತ ಕುಮಾರವ್ಯಾಸನ ಗದಗಿನ ಭಾರತದಲ್ಲಿ ಬರುತ್ತೆ. ಆ ತರಕ್ಕೆ ಕೊನೆಗೆ ಇಳಿದು ಬಂದ್ರು. ಆದ್ರೆ ಮೊದಲೇ ಮಾಡ್ಬಿಟ್ಟಿದ್ದ ದೊಡ್ಡವರಾಗ್ತಿರ್ಲಿಲ್ವಾ? ಟೆಂಟೇಟಿವ್ ಯಾವಾಗ ಹೋರಾಟ ಬಹುಶಃ ನಮ್ಮದು ಆಗಸ್ಟ್ 10ಕ್ಕೆ ನಮ್ಮ ಪಕ್ಷದ ಸಂಸ್ಥಾಪನಾ ದಿನಾಚರಣೆ ಇದ್ರಲ್ಲಿ ಮಾಡ್ತಿದ್ದೀವಿ ನಾವು ಇಲ್ಲಿ ಚಿತ್ರದುರ್ಗದಲ್ಲಿ 7ನೇ ಸಂಸ್ಥಾಪನಾ ದಿನಾಚರಣೆ. ಅದಾದ ಕೆಲವೇ ದಿನಗಳಲ್ಲಿ ಮುಂದಿನ 2 ವಾರಗಳಲ್ಲಿ ಮತ್ತೆ ಇವತ್ತಿನಿಂದ ರಾಜ್ಯಾದ್ಯಂತ ಈ ತರಹದ ಪ್ರೆಸ್ ಮೀಟ್ಗಳನ್ನ ಮತ್ತೆ ಹೋರಾಟಗಳನ್ನ DC-ಗೆ ಭೇಟಿಯಾಗುವಂತಹ ಕಾರ್ಯಕ್ರಮಗಳನ್ನ ಇವತ್ತಿನೇ ಚಾಲನೆ ಕೊಡ್ತಾ ಇದ್ದೀವಿ. ಇವತ್ತಿನಿಂದನೇ ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ನಾನು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತೀನಿ. ಎಲ್ಲ ಪತ್ರಿಕಾ ಮಿತ್ರರಿಗೆ ಪತ್ರಿಕಾಗೋಷ್ಠಿ ಆಗಮಿಸಿದ ಧನ್ಯವಾದಗಳು. ನಮಸ್ಕಾರ.